ಮಕರ ಸಂಕ್ರಾಂತಿ ಪ್ರಯುಕ್ತ 5 ವರ್ಷದ ಕೆಳಗಿನ ಗಂಡು ಮಕ್ಕಳಿಗೆ ಫಲ ಎರೆಯೋದು ಅಂತ ಮಾಡ್ತೀವಿ ನಮ್ಮ ಕಡೆ. ಸೊ ಅದರ ಪ್ರಯುಕ್ತ ಏನು ಆ ಮಾಸದಲ್ಲಿ ಸಂಕ್ರಾಂತಿ ಮಾಸದಲ್ಲಿ ಬೆಳೆದಿರ್ತಾರೆ ಇದು ಹಣ್ಣು ಹಂಪಲನ್ನೆಲ್ಲ ಇಟ್ಬಿಟ್ಟು ಅವ್ರ ಮೇಲೆ ಮಕ್ಕಳ ಮೇಲೆ ಎರೆಯೋದು. ಸೊ ಇದು ಕಡಲೆಕಾಳು, ಕಡಲೆ ಗಿಡದಿಂದ ತೆಗ್ದಿರೋ ಕಾಳುಗಳು. ಸೊ ಇದು ನಮ್ಮ ಕಡೆ ತುಂಬ ಪ್ರಚಲಿತ, ಯಾವಾಗಲೂ ಇರುತ್ತೆ ಈ ಕಾಲದಲ್ಲಿ. ಆಮೇಲೆ ದ್ರಾಕ್ಷಿ, ಏಲಕ್ಕಿ, ಬಾಳೆಹಣ್ಣು, ಕುಂಕುಮದ ಇದು, ಆಮೇಲೆ ಕಳಸದ ಬೆಳಗಕ್ಕೆ ಫಲ ಎರೆದ ಮೇಲೆ, ಆಮೇಲೆ ಬಾರೆಹಣ್ಣು, ದ್ರಾಕ್ಷಿ, ಅಕ್ಷತೆ ಕಾಳು, ಆಮೇಲೆ ಲಕ್ಷ್ಮೀ ರೂಪದ ದುಡ್ಡು, ನಾಣ್ಯಗಳು. ಮತ್ತು ನಮ್ಮ ಕಡೆ ಮಂಡಕ್ಕಿ ಅಂತೀವಿ, ಬೆಂಗಳೂರು ಕಡೆ ಕಡಲೆಪುರಿ ಅಂತಾರೆ. ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕರೆಯೋದು ಉಂಟು ಇದನ್ನು. ಆಮೇಲೆ ಅಫ್ಕೋರ್ಸ್ ಈ ಮಾಸದಲ್ಲಿ ತುಂಬ ಬಿಡುವಂತಹ ಒಂದು ಫಲ ಇದು ಅಂದರೆ ಕಬ್ಬನ್ನು ಕೂಡ ಎರಿಬೇಕು. ಸೊ ಇದು ಇಲ್ಲಿ ಇರುವಂತಹ ವಿವಿಧ ಬಗೆಯ ಹಣ್ಣು ಹಂಪಲುಗಳು. ಸೊ ಮಕ್ಕಳು ಕೂತು ರೆಡಿಯಾಗಿದ್ದಾರೆ, ಧ್ವಂಸ ಎಬ್ಸಿದ್ದಾರೆ ಎಷ್ಟೊತ್ತು ಬಟ್ಟೆ ಹಾಕೊಳ್ಳೋಕ್ಕೋಸ್ಕರ. ಧ್ವಂಸ ಎಬ್ಸಿ ಇವಾಗ ಕೂತಿದ್ದಾರೆ. ಇವಾಗ ಫಲ ಎರೆಯುವ ಕಾರ್ಯಕ್ರಮವನ್ನು ಶುರು ಮಾಡಬೇಕು. ತಕ್ಕಂತ ಸ್ವಲ್ಪ ಪೌಡರ್ ಹಚ್ಚಬೇಕಾಯ್ತು. ಎರಡು ಕೈಯಿಂದ ಮುಟ್ಟು. ಎಲ್ಲ ಬಗೆಯ ಫಲಗಳನ್ನು, ನಾಣ್ಯ, ಕಡಲೆಪುರಿ, ಮಂಡಕ್ಕಿ ಏನಂತೀವಿ ನಾವು, ಅದನ್ನೆಲ್ಲವನ್ನು ಒಂದು ಪಾವ್ನಲ್ಲಿ ಹಾಕಿಕೊಂಡು ಅದನ್ನು ಇವಾಗ ಅವ್ರ ಮೇಲೆ ಎರೆಯೋದು. ಫಲ ಎರೆದ ನಂತರ ಕಳಸದಲ್ಲಿರೋ ದೀಪಗಳನ್ನು ಮಕ್ಕಳಿಗೆ ಬೆಳಗಬೇಕು. ಸೊ ಮತ್ತೆ ಒಂದು ಸತಿ ಉಚ್ಚರಿಸ್ಬೇಕು ಅಂದರೆ 5 ವರ್ಷದ ಕೆಳಗಿನ ಗಂಡು ಮಕ್ಕಳಿಗೆ ಮನೆಯಲ್ಲಿದ್ದರೆ ಅವರು ಸಂಕ್ರಾಂತಿ ಹಬ್ಬದಲ್ಲಿ ಈ ಶಾಸ್ತ್ರ ಮಾಡೋದು. ಎಲ್ಲ ಹಾಕೊಂಡೆ
ಹ್ಞೂ ಸರಿ ಕುತ್ಕೊಳ್ಳ. ಏ ನಮಸ್ತೆ ಮಾಡ್ರಿ. ಸ್ಮೈಲ್ ನಮಸ್ತೆ ಮಾಡ್ರಿ. ಇಲಿಯ ಇನ್ನೊಂದು ಇಲಿಯ. ಏಯ್ ಹ್ಞೂ ಪೂಜಾ ಇವು ಹೋಗಿ ಬಿಟ್ಟವಲ್ಲ ದೀಪ. ಸರ್ಕೊಳ್ಳ ತುಂಬ ತಡಿ ತಡಿ ತಡಿಮ್ಮ. ಹ್ಞೂ ಏ ಇವಾಗ ಮ್ಯಾಂಗೋನಾ? ಹ್ಞೂ ಎಲ್ಲಿ ಎಲ್ಲಿ ಹ್ಞೂ ಕೈ ಮುಗಿರಿ ಇಬ್ರು ಕೈ ಮುಗಿರಿ. ಹಾಂ ಆಯ್ತಾ? ಆಮೇಲೆ ಮನೆಯ ಬಾಕಿ ಸದಸ್ಯರು ಈ ಥರ ಆರತಿ ಮಾಡೋ ಅಂಥದ್ದು. 3 ಜನ ಫಲ ಎರಿಬೇಕು. 3 ಜನ 3 ಸತಿ 3 ಬಾರಿ ಫಲ ಎರೆದಿರೋ ಅಂಥದ್ದು. ಹಾಂ ನೋಡ್ರಿ ಇಬ್ರು ನೋಡ್ರಿ ನೋಡ್ರಿ. ಸ್ಮೈಲ್ ಸ್ಮೈಲ್. ನಮಸ್ಕಾರ ಮಾಡು. ನಮಸ್ಕಾರ. ನಮಸ್ಕಾರ ಮಾಡಿ. ಕೈ ಮುಗಿರಿ. ಕೈ ಮುಗಿರಿ. ದೀಪ ನೀನು ಮಾಡ್ಬೋದು. ಹ್ಞೂ